ತಮ್ಗೆಲ್ಲ ಗೊತ್ತಿರುವಂತೆ ವಿವರವಾದಂತಹ ಸೀಟ್ ಮ್ಯಾಟ್ರಿಕ್ಸ್ ಅಂದ್ರೆ ಎರಡನೇ ಸುತ್ತಿನಲ್ಲಿ ಯಾವ್ಯಾವ ಕೋರ್ಸಿನ ಎಷ್ಟೆಷ್ಟು ಸೀಟುಗಳು ಲಭ್ಯ ಇದೆ ಅಂತನ್ನುವಂಥದ್ದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ಅಲ್ಲಿ ನಾವು ಪಬ್ಲಿಷ್ ಮಾಡ್ತೀವಿ. ತಮ್ಮ ಕುತೂಹಲ ಇರುತ್ತೆ ಮೆಡಿಕಲ್ ಇನ್ ಬಗ್ಗೆ ಹೆಚ್ಚು, ಹಾಗಾಗಿ ಹೇಳುವಂತದ್ದಾದ್ರೆ 267 ವಿದ್ಯಾರ್ಥಿಗಳು ಚಾಯ್ಸ್ 4 ಹಾಕಿ ನಮ್ಮ ಸಿಸ್ಟಮ್ ಇಂದ ಹೊರಗಡೆ ಹೋಗಿದ್ದಾರೆ. ಅವರು MCC ನಲ್ಲಿ ಸಿಕ್ಕಿ ಹೋಗಿರ್ಬೋದು ಅಥವಾ ಬೇರೆ ರಾಜ್ಯದಲ್ಲಿ ಸಹ ಸಿಕ್ಕಿ ಹೊರಗಡೆ ಹೋಗಿರ್ಬೋದು. 393 ಮೆಡಿಕಲ್ ವಿದ್ಯಾರ್ಥಿಗಳು ಯಾವುದೇ ಚಾಯ್ಸ್ ಅನ್ನ ಅವರು ಹಾಕ್ಲಿಲ್ಲ. ಮೇ ಬಿ ಅವ್ರು ಸಹ ಬೇರೆ ರಾಜ್ಯದಲ್ಲಿ MCC ನಲ್ಲಿ ಸಿಕ್ಕಿ ಹೊರಗಡೆ ಹೋಗಿರ್ಬೋದು. ಅಧಿಕೃತವಾಗಿ ಚಾಯ್ಸ್ 4 ಹಾಕಿ ಅವ್ರು ಹೊರಗಡೆ ಹೋಗ್ಬೇಕಾಗಿತ್ತು, ಬಟ್ ನಾವು ಹೊರಗಡೆ ಕಳಿಸ್ತೀವಿ ಅವರಿಗೆ. ಯಾರು ಚಾಯ್ಸೇ ಹಾಕಿಲ್ಲ ಅವರಿಗೆಲ್ಲ ನಮ್ಮ ಕೌನ್ಸಿಲಿಂಗ್ ಪ್ರಕ್ರಿಯೆಯಿಂದ ಹೊರಗಡೆ ಹಾಕ್ತಿವಿ. ಎರಡನೇ ಸುತ್ತಿನ ಕೌನ್ಸಿಲಿಂಗಿಗೆ ನಾವು ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿದೀವಿ. ತಮ್ಗೆಲ್ಲ ಗೊತ್ತಿರುವಂತೆ ನಾವು ಮೆಡಿಕಲ್ ಮತ್ತೆ ಡೆಂಟಲ್ದು ಕಾಲೇಜಿಗೆ ಕನ್ಫರ್ಮೇಶನ್ಗೆ ಸ್ವಲ್ಪ ಸಮಯ ಹೆಚ್ಚು ಕೊಟ್ಟಿದ್ರಿಂದ ಎರಡನೇ ರೌಂಡ್ ಕೌನ್ಸಿಲಿಂಗ್ ಪ್ರಕ್ರಿಯೆ ಸ್ವಲ್ಪ ಡಿಲೇ ಆಯಿತು. ಎರಡನೇ ಸುತ್ತಿನ ಕೌನ್ಸಿಲಿಂಗಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಕೆಲವೊಂದು ಮಾಹಿತಿಯನ್ನ ನೀಡಲಿಕ್ಕೆ ನಾನಿವತ್ತು ತಮ್ಮ ಮುಂದೆ ಹಾಜರಿದ್ದೀನಿ. ಮೊದಲನೇ ಸುತ್ತಿನಲ್ಲಿ ಯಾವುದೇ ಸೀಟ್ಗಳು ಸಿಕ್ಕಿರ್ಲಿಲ್ಲ. ತಾವು ಆಪ್ಷನ್ಸ್ ಎಂಟ್ರಿ ಮಾಡಿದ್ರಿ, ತಮ್ಗೆ ಯಾವುದೇ ಸೀಟ್ ಅಲಾಟ್ ಆಗಿರ್ಲಿಲ್ಲ. ಈ ಹಿಂದೆ ಹೇಗಿತ್ತು, ಮೊದಲನೇ ಸುತ್ತಲ್ಲಿ ಯಾರೆಲ್ಲ ಆಪ್ಷನ್ ಎಂಟ್ರಿ ಮಾಡಿರ್ತಿದ್ರಿ, ಉದಾಹರಣೆಗೆ ನಮ್ಮಲ್ಲಿ ಒಂದು 2.5 ಲಕ್ಷದಷ್ಟು ವಿದ್ಯಾರ್ಥಿಗಳು ಬೇರೆ ಬೇರೆ ಕೋರ್ಸಿಗೆ ಸೀಟ್ ಆಪ್ಷನ್ ಎಂಟ್ರಿ ಮಾಡಿದ್ರಿ. ಅದೇ ಸೀಟ್ ಅಲಾಟ್ ಆಗಿದ್ದು 1 ಲಕ್ಷದ ಚಿಲ್ಲರೆವಷ್ಟು ಸೀಟ್ ಅಲಾಟ್ ಆಯ್ತು. ಉಳಿದವರೆಲ್ಲ ನಮ್ಮ ಸಿಸ್ಟಮ್ ಒಳಗಡೆ ಇರ್ತಾರೆ. ಅವರಿಗೆ ಸೆಕೆಂಡ್ ರೌಂಡ್ ಅಲ್ಲಿ ನಾವು ಈ ಹಿಂದೆ ಏನ್ ಮಾಡ್ತಿದ್ವಿ, ಅವ್ರನ್ನೆಲ್ಲರನ್ನು ಕನ್ಸಿಡರ್ ಮಾಡ್ಕೊಂಡ್ಬಿಟ್ಟು ಅಲಾಟ್ ಮಾಡ್ಬಿಡ್ತಿದ್ವಿ. ಅವ್ರಿಗೆ ಇಷ್ಟ ಇದೆಯೋ ಇಷ್ಟ ಇಲ್ವೋ, ಫಸ್ಟ್ ರೌಂಡ್ ಅಲ್ಲಿ ಸಿಕ್ಲಿಲ್ಲ ಅಂತ ಅನ್ನೋ ಕಾರಣಕ್ಕೆ ಆಪ್ಷನ್ ಎಂಟ್ರಿ ಫಸ್ಟ್ ರೌಂಡ್ ಅಲ್ಲಿ ಮಾಡಿದ್ರು. ಫಸ್ಟ್ ರೌಂಡ್ ಅಲ್ಲಿ ನಾವು ರಿಸಲ್ಟ್ ಅನೌನ್ಸ್ ಮಾಡಿದಾಗ ಅವ್ರಿಗೆ ಸೀಟ್ ಸಿಕ್ಕಿಲ್ಲ. ಆ ಕಾರಣಕ್ಕೆ ಅವರು ಹೋಗಿರ್ಬೋದು, ಬೇರೆ ಎಲ್ಲಾದ್ರೂ ಹೋಗಿ ಅಡ್ಮಿಷನ್ ಆಗಿರ್ಬೋದು. ಬಟ್ ಸ್ಟಿಲ್ ನಾವೇನ್ ಮಾಡ್ತಿದ್ವಿ, ಅವ್ರೆಲ್ಲರನ್ನ ತಗೊಂಡ್ಬಿಟ್ಟು ಅಲಾಟ್ ಮಾಡ್ತಿದ್ವಿ. ಆಮೇಲೆ ನೋಡಿದ್ರೆ ಅವರಿಗೆ ಇಂಟ್ರೆಸ್ಟ್ ಇರ್ತಾ ಇರ್ಲಿಲ್ಲ, ಬೇರೆ ಕಡೆ ಹೋಗ್ತಾ ಇದ್ರು. ಸುಮ್ನೆ ಮತ್ತೆ ಆ ಸೀಟು ಮುಂದೆ ಫಾರ್ವರ್ಡ್ ಆಗ್ತಾ ಇತ್ತು. ಅದಕ್ಕೆ ಯಾವುದೇ ಸೀಟು ಆಪ್ಷನ್ ಎಂಟ್ರಿ ಮಾಡಿ ಯಾವುದೇ ಸೀಟು ಮೊದಲನೇ ಸುತ್ತಿನಲ್ಲಿ ಸಿಕ್ಕಿಲ್ಲ ಅನ್ನುವಂತಹ ವಿದ್ಯಾರ್ಥಿಗಳಿಗೆ ಒಂದು ನಾವು ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ, ತಾವು ಎರಡನೇ ಸುತ್ತಿನಲ್ಲಿ ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸ್ಬೇಕು ಅಂತನ್ನುವಂಥದ್ದು ಇಚ್ಛೆ ತಮ್ಮಲ್ಲಿತ್ತು ಅಂತಂದ್ರೆ ತಾವು ತಮ್ಮ KE ಪೋರ್ಟಲ್ ಬಂದು ತಮ್ಮ ಏನು ಲಾಗಿನ್ ಇದೆ, ತಾವು ಲಾಗಿನ್ ಆಗಿ ಎರಡನೇ ಸುತ್ತಿನಲ್ಲಿ ನಾನು ಕೌನ್ಸಿಲಿಂಗ್ ನಲ್ಲಿ ಭಾಗವಹಿಸುವಂತದ್ದಕ್ಕೆ ನನ್ನ ಇಚ್ಛೆ ಇದೆ, ಐ ಅಗ್ರಿ ಅಂತೇಳಿ ಒಂದು ಬಟನ್ ಇದೆ, ಅದನ್ನ ತಾವು ಕ್ಲಿಕ್ ಮಾಡ್ಬೇಕಾಗುತ್ತೆ. ಯಾರಿಗೆ ಫಸ್ಟ್ ರೌಂಡ್ ಅಲ್ಲಿ ಸೀಟೇ ಸಿಕ್ಕಿಲ್ಲ ಅಂತನ್ನುವಂತ ವಿದ್ಯಾರ್ಥಿಗಳು ಏನು ಅಗ್ರಿ ಅಂತಂದ್ರೆ ತಾವು ಮೊದಲ ಸುತ್ತಿಗಿಂತ ಪೂರ್ವದಲ್ಲಿ ಏನು ನೀವು ಆಪ್ಷನ್ಸ್ ಗಳನ್ನೆಲ್ಲ ಎಂಟ್ರಿ ಮಾಡಿದ್ರಲ್ಲ, ಆ ಎಲ್ಲ ಆಪ್ಷನ್ ತಮ್ಮ ಲಾಗಿನ್ ಒಳಗಡೆ ರಿಫ್ಲೆಕ್ಟ್ ಆಗುತ್ತೆ. ಅವಾಗ ನೀವು ಹೇಗೆ ರಿಅರೇಂಜ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಏನೆಲ್ಲ ಮಾಡ್ಲಿಕ್ಕೆ ಅವಕಾಶ, ಹೊರಗಿನ ಮತ್ತೆ ತಂದು ಹಾಕ್ಲಿಕ್ಕೆ ಅವಕಾಶ ಇರಲ್ಲ. ಆದ್ರೆ ಯಾವುದು ಆಡ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ತಮ್ಗೆಲ್ಲ ಗೊತ್ತಿದೆ, ಆಯುಷ್ ಹೊಸದಾಗಿ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ನಾವು ಪಬ್ಲಿಷ್ ಮಾಡಿದೀವಿ. ಅದು ತಮ್ಮ ಲಾಗಿನ್ ಅಲ್ಲಿ ಇರುತ್ತೆ. ಇಲ್ಲಿವರೆಗೆ ಸೀಟ್ ಅಲಾಟ್ ಆಗಿಲ್ದಿರೋರು ಲಾಗಿನ್ ಅಲ್ಲಿ ಮಾತ್ರ ಅಲ್ಲ, ಚಾಯ್ಸ್ 1 ಹಾಕಿ ನಮ್ಮ ಸಿಸ್ಟಮ್ ಇಂದ ಹೊರಗಡೆ ಹೋಗಿ ಅಡ್ಮಿಷನ್ ಆಗಿರೋರು ಹೊರತುಪಡಿಸಿ ಯಾರು ಚಾಯ್ಸ್ 2 ಹಾಕಿದ್ದಾರೆ, ಯಾರು ಚಾಯ್ಸ್ 3 ಹಾಕಿ ನಮ್ಮ ಸಿಸ್ಟಮ್ ಒಳಗಡೆ ಉಳ್ಕೊಂಡಿದ್ದಾರೆ, ಯಾರಿಗೆ ಸೀಟೇ ಸಿಕ್ಕದೆ ಫಸ್ಟ್ ರೌಂಡ್ ಅಲ್ಲಿ, ಈ ರೌಂಡ್ ಅಲ್ಲಿ ತಾವು ಎಸ್ ನಾನು ಸೆಕೆಂಡ್ ರೌಂಡ್ ಅಲ್ಲಿ ಭಾಗವಹಿಸ್ತೀನಿ, ನಾನು ಕೌನ್ಸಿಲಿಂಗ್ ಅಲ್ಲಿ ಮುಂದುವರಿತೀನಿ ಅಂತೇಳಿ ತಾವು ಅಗ್ರಿ ಅಂತೇಳಿ ಹೇಳಿ ನಮ್ಮ ಸಿಸ್ಟಮ್ ಒಳಗಡೆ ಬರ್ತಾ ಇದ್ದೀರಾ. ತಾವು ಹಿಂದೆ ಹಾಕಿದಂತ ಎಲ್ಲಾ ಆಪ್ಷನ್ಗಳಿರುತ್ತೆ, ಜೊತೆಗೆ ಯುನಾನಿ ಮತ್ತೆ ಆಯುಷ್ ಹೊಸದಾಗಿ ಬಂದಿರುವಂತದ್ದೇನಿದೆ ಅದು ಸಹ ತಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ತಾವು ಅದನ್ನ ತೆಗೆದುಕೊಂಡು ಬಂದು ರೈಟ್ ಸೈಡ್ ಅಲ್ಲಿ ರಿಅರೇಂಜ್ ಮಾಡಬಹುದು. ಅದು ಮೇಲ್ ಹಾಕ್ತೀರಾ, ಮಿಡ್ಲ್ ಹಾಕ್ತೀರಾ, ಕೆಳಗೆ ಹಾಕ್ತೀರಾ, ತಮ್ಗೆ ಬಿಟ್ಟಂತ ವಿಚಾರ. ಚಾಯ್ಸ್ 2 ಹಾಕಿರುವವರು ಯಾರು, ಈಗಾಗ್ಲೇನೆ ನನಗೆ ಸೀಟ್ ಸಿಕ್ಕಿತ್ತು, ಉದಾಹರಣೆಗೆ 100 ಆಪ್ಷನ್ಸ್ ಹಾಕಿದ್ರಿ ತಾವು ಫಸ್ಟ್ ರೌಂಡ್ ಅಲ್ಲಿ, ತಮ್ಗೆ ಒಂದು 50ನೇ ಕಾಲೇಜು 50ನೇ ಆಪ್ಷನ್ ನಿಮಗೆ ಸೀಟ್ ಅಲಾಟ್ ಆಗಿತ್ತು, ತಾವು ಚಾಯ್ಸ್ 2 ಹಾಕಿದೀರಾ. ಈಗ 51ರಿಂದ 100 ಇರುವಂತ ತಮ್ ಲಾಗಿನ್ ನಲ್ಲಿ ಇರುವಂತ ಎಲ್ಲ ಆಪ್ಷನ್ಸ್ ಡಿಲೀಟ್ ಆಗಿ ಹೋಗಿರುತ್ತೆ. ಈಗ ನಿಮಗೆ ಟಾಪ್ ನಿಮ್ಮ ಸೀಟ್ ಸಿಕ್ಕಿರೋದಕ್ಕಿಂತ ಮೇಲ್ಗಡೆ ಇರುವಂತ ಆಪ್ಷನ್ಸ್ ತಮ್ಮ ಲಾಗಿನ್ ಒಳಗಡೆ ಇರುತ್ತೆ. ಜೊತೆಗೆ ಹೊಸದಾಗಿ ಬಂದಿರುವಂತಹ ಕಾಲೇಜುಗಳನ್ನ ಹಾಕುವಂತದಕ್ಕೆ ಅವಕಾಶ ತಮ್ಗೆ ಇರುತ್ತೆ. ತಾವು ಈಗ ಹೊಸದಾಗಿರುವಂತದ್ದು ಹಾಕ್ಬೋದು, ಇರುವಂತಹ ಆಪ್ಷನ್ಗಳನ್ನ ರಿಅರೇಂಜ್ ಮಾಡ್ಬೋದು, ಕೆಲವೊಂದನ್ನ ಡಿಲೀಟ್ ಸಹ ಮಾಡೋದಕ್ಕೆ ಅವಕಾಶ ಇರುತ್ತೆ. ಚಾಯ್ಸ್ 2 ಹಾಕಿರುವಂತವ್ರು
ಮೆಡಿಕಲ್, ಡೆಂಟಲ್, ಆಯುಷಿನ ಸೀಟ್ಗಳು ಸಿಕ್ಕಿರುವಂತವರು ಫೀಸ್ ಕಟ್ಟಿ ಚಾಯ್ಸ್ 2 ಹಾಕಿ ನಮ್ಮ ಸಿಸ್ಟಮ್ ಒಳಗಡೆ ಇದ್ದೀರಾ. ಕೆಲವು ವಿದ್ಯಾರ್ಥಿಗಳು ಇಂಜಿನಿಯರಿಂಗು, ವೆಟರ್ನರಿ, ಅಗ್ರಿಕಲ್ಚರ್ ಸಿಕ್ಕಿರುವಂತವ್ರು ಚಾಯ್ಸ್ 2 ಹಾಕಿರುವಂತವ್ರು ತಾವು ಯಾವುದೇ ಹಣವನ್ನ ಪೇ ಮಾಡಿಲ್ಲ. ಆದರೆ ಮತ್ತೆ ಚಾಯ್ಸ್ 3 ಹಾಕಿರುವಂತವ್ರು ಯಾರೂ ಸಹ ಹಣ ಪೇ ಮಾಡಿರಲ್ಲ. ಚಾಯ್ಸ್ 2, ಚಾಯ್ಸ್ 1 ಮತ್ತೆ ಯಾವುದೂ ಸೀಟ್ ಸಿಕ್ತಿಲ್ದಿರುವಂತವ್ರು ನಮ್ಗೆ ಈಗ ಕೌನ್ಸಿಲಿಂಗ್ ಒಳಗಡೆ ಬರ್ತಾ ಇದ್ದೀರಾ. ತಾವುಗಳು ಯಾರು ಮೆಡಿಕಲ್ಲು, ಡೆಂಟಲ್ಲು ಮತ್ತೆ ಆಯುಷಿಗೆ ಸಂಬಂಧಪಟ್ಟಂತವ್ರು ಫೀಸ್ ಕಟ್ಟಿದ್ದೀರಾ, ಉಳಿದಂತವ್ರು ಯಾರು ಸಹ ಚಾಯ್ಸ್ 2 ಹಾಕಿರುವಂತವ್ರು 2ನೇ ಸುತ್ತಿನಲ್ಲಿ ಭಾಗವಹಿಸ್ತಾ ಇದ್ದೀರಾ, ಫೀಸೇ ಕಟ್ಟಿಲ್ಲ. ಆದ್ರೆ ತಮ್ಮ ಒಂದು ಲಾಗಿನ್ ಒಳಗಡೆ ಮೆಡಿಕಲ್ ಆಪ್ಷನ್ಸ್ ಇದೆ, ಮೆಡಿಕಲ್ ಸೀಟ್ ಅನ್ನ ತಾವು ಬಯಸಿದ್ದೀರಾ ಅಂತಂದ್ರೆ ತಾವು 1 ಲಕ್ಷ ಕಾಶನ್ ಡೆಪಾಸಿಟ್ ಅನ್ನ ತಾವು ಕಟ್ಟಬೇಕಾಗುತ್ತೆ. ಕಾಶನ್ ಡೆಪಾಸಿಟ್ 1 ಲಕ್ಷ ಕಟ್ಟಲಿಲ್ಲ ಅಂತಂದ್ರೆ ನಿಮ್ಮ ಆಪ್ಷನ್, ನಿಮ್ಮ ಲಾಗಿನ್ ಒಳಗಡೆ ಮೆಡಿಕಲ್ ಇದ್ರೂ ನಾವು ಅದನ್ನ 2ನೇ ರೌಂಡಿನ ಸೀಟು ಹಂಚಿಕೆಯಲ್ಲಿ ನಿಮ್ಮನ್ನ ಮೆಡಿಕಲ್ ಸೀಟಿಗೆ ಕನ್ಸಿಡರ್ ಮಾಡಲ್ಲ. ಹಾಗಾಗಿ ದಯಮಾಡಿ ನಾನು ಇನ್ನೊಂದ್ಸರಿ ಹೇಳ್ತೀನಿ, ಚಾಯ್ಸ್ 2 ಹಾಕಿರುವಂತ ಮೆಡಿಕಲ್, ಡೆಂಟಲ್, ಆಯುಷ್ ಅವರು ಚಾಯ್ಸ್ 2 ಹಾಕಿದ್ದವ್ರು ಸಹ ತಾವು ಫೀ ಪೇ ಮಾಡಿದ್ದೀರಾ. ಅದು 50,000 ಇರ್ಬೋದು, 1 ಲಕ್ಷ ಇರ್ಬೋದು, 1.5 ಲಕ್ಷ ಇರ್ಬೋದು, ಇಲ್ಲ ಮ್ಯಾನೇಜ್ಮೆಂಟ್ ಸೀಟಿನ ದುಡ್ಡು ಆದ್ರೂ ಇರ್ಬೋದು. ನೀವು ಮತ್ತೆ ಕಾಶನ್ ಡೆಪಾಸಿಟ್ ಕಟ್ಟುವಂತ ಅಗತ್ಯ ಇಲ್ಲ. ಯಾರು ಚಾಯ್ಸ್ 2 ಹಾಕಿದ್ದೀರಾ, ಚಾಯ್ಸ್ 3 ಹಾಕಿದ್ದೀರಾ, ಹೊಸದಾಗಿ ಸೀಟೇ ಸಿಕ್ತಿಲ್ದಿರುವಂತವ್ರು ಅಗ್ರಿ ಬಟನ್ ಕ್ಲಿಕ್ ಮಾಡ್ಬಿಟ್ಟು ನಮ್ಮ ಕೌನ್ಸಿಲಿಂಗ್ ಒಳಗಡೆ ಬರ್ತಾ ಇದ್ದೀರಾ. ನೀವು 3 ಕೆಟಗರಿ ಜನರಿದ್ದೀರಾ. ನಿಮ್ಮ ಲಾಗಿನ್ ಒಳಗಡೆ ಮೆಡಿಕಲ್ ಸೀಟು ಹಾಕಿದ್ದೀರಾ, ಈ ಹಿಂದೆನೆ ಹಾಕಿರುವಂತದ್ದಿದೆ, ಹೊಸದಾಗಂತೂ ಹಾಕೋದಕ್ಕೆ ನಾವು ಅವಕಾಶ ಇಲ್ಲ, ತಮ್ಗೆಲ್ಲರಿಗೂ ಗೊತ್ತಿದೆ. ನೀವು ಆ ಮೆಡಿಕಲ್ ಸೀಟನ್ನ 2ನೇ ಸುತ್ತಿನಲ್ಲಿ ನಿಮಗೆ ಹಂಚಿಕೆಗೆ ಕನ್ಸಿಡರ್ ಮಾಡ್ಬೇಕಂತಂದ್ರೆ ತಾವು 1 ಲಕ್ಷ ಹಣವನ್ನ ಕಾಶನ್ ಡೆಪಾಸಿಟ್ ಆಗಿ ಕಟ್ಟಬೇಕು. ಕಟ್ಟಿದಾಗ ನಿಮ್ಮ ಮೆಡಿಕಲ್ ಸೀಟಿಗೆ ನಿಮ್ಮ ಅಲಾಟ್ಮೆಂಟ್ ಅನ್ನ ನಾವು ಕನ್ಸಿಡರ್ ಮಾಡ್ತೀವಿ. ತಮ್ಗೆಲ್ಲ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಏನು ಗೊಂದಲ ಇಲ್ಲ, ತುಂಬಾ ಏನು ತಲೆಬಿಸಿ ಮಾಡುವಂತಹ ಸನ್ನಿವೇಶ ಇಲ್ಲ. ಇಲ್ಲಿ ತುಂಬಾ ಸಿಂಪಲ್ ಇದೆ. ಯಾರು ಕಾಶನ್ ಡೆಪ 2ನೇ ಸುತ್ತಲ್ಲಿ ಚಾಯ್ಸ್ 2 ಹಾಕಿರೋ ದುಡ್ಡು ಕಟ್ಟಿದೀರಾ, ನೀವೇನು ಪ್ರಾಬ್ಲಮ್ ಇಲ್ಲ, ತಾವು ಬನ್ನಿ ರೀಅರೇಂಜು ಮತ್ತೊಂದು ಮಗದೊಂದು ಮಾಡಿ. ಯಾರು ದುಡ್ಡೇ ಕಟ್ಟಿಲ್ಲ ಬಟ್ ಮೆಡಿಕಲ್ ಸೀಟಿಗೆ ನೀವು ಬಯಸ್ತಾ ಇದ್ದೀರಾ, ನೀವು 1 ಲಕ್ಷ ಕಾಶನ್ ಡೆಪಾಸಿಟ್ ಕಟ್ಟಿ. ಸರ್ ನನಗೆ ಇಂಜಿನಿಯರಿಂಗ್ ಸೀಟು ಸಿಕ್ಕಿದೆ, ನಾನು ಮೇಲ್ಗಡೆ ಹಾಕಿದ್ದೆ, ಮೆಡಿಕಲ್ನು ಹಾಕಿದ್ದೆ, ಕೆಲವು ಇನ್ನೂ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಸೀಟ್ ಸಹ ಇದಾವೆ, ನಾನು 1 ಲಕ್ಷ ಕಟ್ಟಲ್ಲ, ನನಗೆ ಮೆಡಿಕಲ್ ಸೀಟ್ ಬೇಕಾಗಿಲ್ಲ. ನೋ ಪ್ರಾಬ್ಲಮ್, ತಾವು ಮೆಡಿಕಲ್ ಸೀಟ್ ನೀವೇ ಡಿಲೀಟ್ ಮಾಡಿ, ಇಲ್ಲಾಂದ್ರೆ ನಾವಾದ್ರೂ ಡಿಲೀಟ್ ಮಾಡ್ತೀವಿ. ನೀವು 1 ಲಕ್ಷ ಕಟ್ಟಿದ್ರಷ್ಟೇನೆ ನಿಮ್ ಮೆಡಿಕಲ್ ಸೀಟನ್ನ ಕನ್ಸಿಡರ್ ಮಾಡ್ತೀವಿ. ಇಲ್ಲ ಅಂತಂದ್ರೆ ತಾವು ತಮ್ಮ ಲಾಗಿನ್ ಒಳಗಡೆ ಮೆಡಿಕಲ್ ಸೀಟ್ ಎಲ್ಲ ಡಿಲೀಟ್ ಮಾಡಿ ಇಂಜಿನಿಯರಿಂಗು ಅಥವಾ ಮತ್ತೆ ಯಾವ್ದು ವೆಟರ್ನರಿ, ಆರ್ಟಿಕಲ್ಚರ್ ಮಾತ್ರ ಇಟ್ಕೊಳ್ಳಿ. ಅವ ನೀವು ಕಾಶನ್ ಡೆಪಾಸಿಟ್ ಕಟ್ಟುವಂತ ಅಗತ್ಯ ಇಲ್ಲ. ಏನ್ ಸರ್ ಕಾಶನ್ ಡೆಪಾಸಿಟ್ ಅಂತಂದ್ರೆ ಏನು ಹೋಗ್ಬಿಡುತ್ತಾ? ಅದು ಇಲ್ಲ. ಕಾಶನ್ ಡೆಪಾಸಿಟ್ ಅಂದ್ರೆ ತಾವು ಗಾಬರಿ ಆಗುವಂತ ಅಗತ್ಯ ಇಲ್ಲ. ತಮ್ಗೆ 1 ಲಕ್ಷ ರೂಪಾಯಿ ಹಣ, ನೆಕ್ಸ್ಟ್ ನಿಮಗೆ ಮೆಡಿಕಲ್ ಸೀಟ್ ಸಿಕ್ಬೋದು. ಮೆಡಿಕಲ್ ಸೀಟ್ ಸಿಕ್ತಂತ ಸಂದರ್ಭದಲ್ಲಿ ಅದಕ್ಕೆ ನಾವು ಅಡ್ಜಸ್ಟ್ ಮಾಡ್ಕೊಂತೀವಿ. ಕೆಲವು ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟ್ ಸಿಕ್ತೇ ಇರ್ಬೋದು, ಇಂಜಿನಿಯರಿಂಗ್ ಸೀಟೇನೆ ಅಪ್ಗ್ರೇಡ್ ಆಗ್ಬೋದು ಬೇರೆ ಕಾಲೇಜಲ್ಲಿ. ಆ ಇಂಜಿನಿಯರಿಂಗ್ ಕಾಲೇಜಿಂದು ಫೀಸ್ ಏನಿದೆ ಅದಕ್ಕೆ ನಾವು ಅಡ್ಜಸ್ಟ್ ಮಾಡ್ಕೊಂತೀವಿ. ಇಲ್ಲ ನಿಮಗೆ ಯಾವ್ದು ಸೀಟ್ ಸಿಕ್ಕಿಲ್ಲ, ಉದಾಹರಣೆಗೆ ಫಸ್ಟ್ ಟೈಮು ನೀವು ಯಾವ್ದು ಸೀಟ್ ಸಿಕ್ಕದೆ ಸಿಸ್ಟಮ್ ಒಳಗಡೆ ಬಂದಿದ್ದೀರಲ್ಲ ತಾವಿರ್ಬೋದು, ಅಥವಾ ಚಾಯ್ಸ್ 3 ಹಾಕಿರುವಂತವ್ರು ಸುಮಾರೆಲ್ಲ ತಾವು ಡಿಲೀಟ್ ಮಾಡ್ಬಿಟ್ಟು ಕೆಲವೇ ಮೆಡಿಕಲ್ ಕಾಲೇಜಿಂದ ಏನಾದ್ರು ಇಟ್ಟಿರ್ಬೋದು, ತಮ್ಗೆ ಯಾವ್ದು ಸೀಟ್ ಸಿಕ್ಕದೆ ಇರ್ಬೋದು, ತಮ್ದು ಸಹ ಕಾಶನ್ ಡೆಪಾಸಿಟ್ ನ ತಮ್ಮ ಖಾತೆಗೆ ನಾವು ವಾಪಸ್ ಕೊಡ್ತೀವಿ. ಇದು ಜಸ್ಟ್ ತಮ್ಗೆಲ್ಲ ಗೊತ್ತಿದೆ, ಮೆಡಿಕಲ್ ಸೀಟು ತುಂಬಾ ವ್ಯಾಲ್ಯೂಯಬಲ್ ಇದೆ, ತುಂಬಾ ಮಕ್ಕಳು ಕಾಯ್ತಾ ಇರ್ತಾರೆ. ಸುಮ್ನೆ ಕೆಲವರೆಲ್ಲ ಬಂದು ಹಾಕುವಂತದ್ದು, ಆಮೇಲೆ ಸೀರಿಯಸ್ನೆಸ್ ಇರಲ್ಲ ಅಂತ ಅನ್ನುವಂಥದ್ದಕ್ಕೆ ಈ ಕಾಶನ್ ಡೆಪಾಸಿಟ್ ಸಿಸ್ಟಮ್ ಅನ್ನ ನಾವು ತೆಗೆದುಕೊಂಡು ಬಂದಿದೀವಿ. ದಯಮಾಡಿ ಎಲ್ಲ ಸಹಕರಿಸ್ತೀರಾ ಅಂತ ನಾನು ಇಚ್ಛೆ ವ್ಯಕ್ತಪಡಿಸ್ತೀನಿ. ವರ್ಚುವಲ್ ವೇಕೆನ್ಸಿ ತುಂಬಾ ವಿದ್ಯಾರ್ಥಿಗಳಿಗೆ ಈ ಹಿಂದಿನ ವರ್ಷಗಳಲ್ಲಿ, ವಿಶೇಷವಾಗಿ ಮೆಡಿಕಲ್ಲು ಮತ್ತೆ ಡೆಂಟಲ್ಗೆ ಸಂಬಂಧಪಟ್ಟಂತೆ ಚಾಯ್ಸ್ 1 ಹಾಕಿದವರು ಕಾಲೇಜಿಗೆ ಹೋಗ್ಬಿಟ್ಟಿರ್ತಾರೆ. ನಾವು ಸೀಟ್ ಮ್ಯಾಟ್ರಿಕ್ಸ್ ಹಾಕ್ದಾಗ ನಿಮಗೆ ಗೊತ್ತಾಗ್ಬಿಡುತ್ತೆ, ಹೋದ ರೌಂಡ್ ಅಲ್ಲಿ ಎಷ್ಟು ಸೀಟ್ ಇತ್ತು, ಈ ರೌಂಡ್ ಅಲ್ಲಿ ಎಷ್ಟು ಸೀಟ್ ಇದೆ ಅನ್ನೋದು ತಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಆದ್ರೆ ಯಾರೆಲ್ಲ ವಿದ್ಯಾರ್ಥಿಗಳು ಚಾಯ್ಸ್ 2 ಹಾಕಿದ್ದಾರೆ ಅನ್ನುವಂಥದ್ದು ತಮ್ಗೆಲ್ಲೂ ಗೊತ್ತಾಗ್ತಿರ್ಲಿಲ್ಲ. ನಾವೇನ್ ಹೇಳ್ತಾ ಇದ್ವಿ, ನೀವು ಆದಷ್ಟು ಎಲ್ಲಾ ಮೆಡಿಕಲ್ ಕಾಲೇಜುಗಳನ್ನ ನಿಮ್ ಇಚ್ಛೆ ಅನುಸಾರ ಹಾಕಿ 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 ಅಲಾಟ್ ಮಾಡುವಂತಹ ಸಂದರ್ಭದಲ್ಲಿ ಕ್ರಿಯೇಟ್ ಆಗುವಂತಹ, ಉದಾಹರಣೆಗೆ ಚಾಯ್ಸ್ 2 ಹಾಕಿದ್ದವನು ಮೇಲ್ಗಡೆ ಹೋಗ್ತಿದ್ದಂಗೆನೆ ಆ ಸೀಟು ರಿಲೀಸ್ ಆಗುತ್ತೆ. ಅದನ್ನ ನಾವೆಲ್ಲೂ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ತೋರಿಸಿರಲ್ಲ.
ಆ ಸೀಟು ರಿಲೀಸ್ ಆಗಿದ್ದು ಆಟೋಮೆಟಿಕ್ ನೆಕ್ಸ್ಟ್ ಇರೋನಿಗೆ ಅಲರ್ಟ್ ಆಗುತ್ತೆ. ಹಾಗಾಗಿ ತಾವು ಚಾಯ್ಸ್ ಅನ್ನ ಹಾಕ್ಬೇಕು, ಆಪ್ಷನ್ಸ್ ಅನ್ನ ಹಾಕ್ಬೇಕಂತ ಇನ್ಸಿಸ್ಟ್ ಮಾಡ್ತಾ ಇದ್ವಿ. ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯಿಂದ ಈ ಬಾರಿ ನಾವು ಎಲ್ಲ ಕೋರ್ಸ್ಗಳಿಗೆ ಎಲ್ಲ ನಾವು ಮಾಡ್ತಾ ಇಲ್ಲ. ಯಾಕೆಂತಂದ್ರೆ ಅದು ಅಷ್ಟೊಂದು ಮಹತ್ವನೂ ಏನಿಲ್ಲ, ತಮ್ಗೂ ಅಷ್ಟೊಂದು ಆಸಕ್ತಿ ಇರಲ್ಲ. ವಿಶೇಷವಾಗಿ ಮೆಡಿಕಲ್ ಮತ್ತು ಡೆಂಟಲ್ ಚಾಯ್ಸ್ 2 ಹಾಕಿರುವಂತಹ ವಿದ್ಯಾರ್ಥಿಗಳು ಯಾವ್ದಾವ್ದು ಕಾಲೇಜಲ್ಲಿ ಸೀಟ್ ಪಡೆದಿದ್ದಾರೆ ಎನ್ನುವಂತಹ ಒಂದು ಪಟ್ಟಿಯನ್ನ ನಾವು ಪಬ್ಲಿಷ್ ಮಾಡ್ತೀವಿ. ಅದು ವರ್ಚುವಲ್ ವೇಕೆನ್ಸಿ ಅಂತೇಳಿ, ಅದು ಖಾಲಿ ಇದೆ ಅಂತಲ್ಲ. ಯಾರೋ ಒಬ್ಬ ವಿದ್ಯಾರ್ಥಿಗೆ ಅದು ಫಸ್ಟ್ ರೌಂಡ್ ಅಲ್ಲಿ ಅಲಾಟ್ ಆಗಿದೆ, ಅವನು ಚಾಯ್ಸ್ 2 ಹಾಕಿ ವೆಯ್ಟ್ ಮಾಡ್ತಾ ಇದ್ದಾನೆ. ಅವನು ಅದಕ್ಕಿಂತ ಮೇಲಿನ ಒಂದು ಕಾಲೇಜ್ ಸಿಕ್ತು ಅಂತಂದ್ರೆ ಅದನ್ನ ಬಿಟ್ಕೊಡ್ತಾನ. ಅವನು ಬಿಡೋದು ಅಂತಂದ್ರೆ ಅವ್ನು ಮತ್ತೆ ಕ್ಲೈಮ್ ಮಾಡೋದಕ್ಕಾಗಲ್ಲ. ತಮ್ಗೆಲ್ಲ ಗೊತ್ತಿದೆ, ಮೇಲ್ಗಡೆ ಸೀಟಿಗೆ ಹೋಯ್ತು ಅಂತಿದಂಗೆ ಆಟೋಮೆಟಿಕ್ ಆಗಿ ಅವನಿಗೆ ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರುವಂತಹ ಸೀಟು ರಿಲೀಸ್ ಆಗುತ್ತೆ, ಅದು ಇನ್ನೊಬ್ಬಂಗೆ ಅಲಾಟ್ ಆಗುತ್ತೆ. ನೀವು ಈ ಆಪ್ಷನ್ಸ್ ಅನ್ನ ರಿಅರೇಂಜ್ ಮಾಡುವಂತದ್ದಕ್ಕೆ ಇದು ಸಣ್ಣ ಸಹಾಯ ಆಗುತ್ತೆ ನಿಮಗೆ. ಆ ಹಿನ್ನೆಲೆ ಒಳಗಡೆ ಯಾರೆಲ್ಲ ಚಾಯ್ಸ್ 2 ಹಾಕಿರುವಂತಹ ಅವ್ರು ಇದ್ದಾರೆ, ಅವರು ಯಾವ್ಯಾವ ಸೀಟ್ಗಳನ್ನ ವಿಥೋಲ್ಡ್ ಮಾಡಿದ್ದಾರೆ, ಚಾಯ್ಸ್ 2 ಹಾಕಿ ಇಟ್ಕೊಂಡಿದ್ದಾರೆ, ಅಲಾಟ್ ಆಗಿತ್ತು ಅವರಿಗೆ ಎನ್ನುವಂತಹ ಅದಕ್ಕೆ ವರ್ಚುವಲ್ ವೇಕೆನ್ಸಿ ಅಂತೇಳಿ ನಾವು ಪಬ್ಲಿಷ್ ಮಾಡ್ತೀವಿ. ತಮ್ಮ ಮಾಹಿತಿಗಾಗಿ ಆ ಸೀಟೆಲ್ಲ ನಿಮಗೆ ಸಿಕ್ಬಿಡುತ್ತಾ? ನೋ, ನಿಮಗೊಂದು ಐಡಿಯಾ ಬರುತ್ತೆ ಅಂತ ವರ್ಚುವಲ್ ವೇಕೆನ್ಸಿನ ಮೆಡಿಕಲ್ ಡೆಂಟಲ್ ಮಾತ್ರ ನಾವು ಪಬ್ಲಿಷ್ ಮಾಡ್ತೀವಿ. ತಮ್ಗೆ ಸಹಾಯ ಆಗುತ್ತೆ. ಅಂತಿಮವಾಗಿ ತಮ್ಗೆಲ್ಲ ಗೊತ್ತಿದೆ, ಫಸ್ಟ್ ರೌಂಡ್ ಅಲ್ಲಿ MCC ಅವರು ತುಂಬಾ ಮುಂದಕ್ಕೆ ಹಾಕಿ ರಿಸಲ್ಟ್ ಅನ್ನ ಪಬ್ಲಿಷ್ ಮಾಡಿದ್ರು. ಕರ್ನಾಟಕದ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಾವು ಸಹ ಮೆಡಿಕಲ್ ಡೆಂಟಲ್ ನ ಅವರು ಫೈನಲ್ ರಿಸಲ್ಟ್ ಅನೌನ್ಸ್ ಮಾಡಿದ ಮೇಲೆನೆ ನಾವು ಅಡ್ಮಿಷನ್ ಎನೇಬಲ್ ಮಾಡಿದೀವಿ. 2ನೇ ಸುತ್ತಿನಲ್ಲಿ ಈ ಹಿಂದೆ ಎಲ್ಲ ಏನಾಗ್ತಿತ್ತು, ನಾವು ಅಡ್ಮಿಷನ್ ಅಂತೂ ಶುರು ಮಾಡ್ತಿದ್ವಿ, ಅವರು ಫಸ್ಟ್ ರಿಸಲ್ಟ್ ಆದ್ಮೇಲೆನೆ ನಾವು ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾ ಇದ್ವಿ. ಕೆಲವು ವಿದ್ಯಾರ್ಥಿಗಳು ಬಂದು ಇಲ್ಲಿ ಕ್ಯಾನ್ಸಲ್ ಮಾಡಿಸ್ಕೊಂಡು ದಂಡ ಕಟ್ಟಿ ತಾವು ಹೊರಗಡೆ ಹೋಗ್ತಾ ಇದ್ರಿ. ಆಮೇಲೆ ಏನಾಗ್ತಿತ್ತು, ಅದೇ ರೌಂಡ್ ಅಲ್ಲಿ ಆ ಸೀಟ್ಗಳನ್ನ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಕೊಡುವಂತದ್ದಕ್ಕೆ ಆಗ್ತಿರ್ಲಿಲ್ಲ. ತಮ್ಗೆಲ್ಲ ಗೊತ್ತಿದೆ. ಯಾಕೆಂದ್ರೆ ನಮ್ದು ಈ ವಿವಿಧ ಕಂಬೈನ್ಡ್ ಸೀಟ್ ಅಲಾಟ್ಮೆಂಟ್ ಇರ್ಲಿಕ್ಕೆ ಹೋಗಿ ಮತ್ತೆ ಸಾಕಷ್ಟು ಕನ್ವರ್ಷನ್ ಆಗುತ್ತೆ. ಈ ಕಾರಣಕ್ಕೆ ಹೋಗಿ ನಮಗೆ 2 to 3 days ಫುಲ್ 24 hours ಅಂತಂದ್ರೆ 50 to 60 hours ತನಕ ನಮಗೆ ಸೀಟ್ ಅಲಾಟ್ಮೆಂಟ್ ಪ್ರಕ್ರಿಯೆಗೆ ಬೇಕಾಗುತ್ತೆ. ಆ ಕಾರಣಕ್ಕೆ ತುಂಬಾ ಗಡಿಬಿಡಿನಲ್ಲಿರುತ್ತೆ. MCC ರಿಸಲ್ಟ್ ಅನೌನ್ಸ್ ಮಾಡಿದ್ಮೇಲೆ ಮತ್ತೆ ನಾವು ಅವನ್ನೆಲ್ಲದನ್ನು ಅವಕಾಶ ಕೊಟ್ಟು ಮತ್ತೆ ರೀರನ್ ಮಾಡ್ತೀವಿ ಅಂತಂದ್ರೆ 1 ವಾರ ಹೋಗ್ಬಿಡುತ್ತೆ ಅಂತ ಹಿಂದೆ ಮಾಡಿಲ್ಲ. ಈ ಸರಿ ನಾವು ನಮ್ಮ ಕನ್ನಡಿಗರ, ಕರ್ನಾಟಕ ವಿದ್ಯಾರ್ಥಿಗಳ, ಪೋಷಕರ ಹಿತದೃಷ್ಟಿಯಿಂದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಒಂದು ಸಣ್ಣ ಬದಲಾವಣೆಯನ್ನ ಮಾಡಿದೆ. ಇದು ವಿಶೇಷವಾಗಿ ಮೆಡಿಕಲ್ಲು ಡೆಂಟಲ್ಗೆ ಅನುಕೂಲ ಆಗುವಂತಹ, ಆಯುಷ್ ಅವರಿಗೆ ಅನುಕೂಲ ಆಗುವಂತಹ ವಿಷಯ. ಇಂಡೈರೆಕ್ಟ್ ಆಗಿ ಅದು ಬೇರೆಯವರಿಗೂ ಇಂಜಿನಿಯರಿಂಗು, ಹಾರ್ಟಿಕಲ್ಚರ್, ವೆಟರ್ನರಿಗೂ ಸಹ ಅನುಕೂಲ ಆಗುತ್ತೆ. ಏನಪ್ಪಾ ಅದು ಅಂತಂದ್ರೆ, ನಾವು ಏನು 2ನೇ ಸುತ್ತಿನ ಕೌನ್ಸಿಲಿಂಗ್ ಟೈಮ್ ಟೇಬಲ್ ನಾವು ವೆಬ್ಸೈಟ್ ಅಲ್ಲಿ ಪಬ್ಲಿಷ್ ಮಾಡಿದೀವಿ, ತಾವು ನೋಡ್ಕೊಳ್ಬಹುದು. ಲಾಸ್ಟ್ ಡೇಟ್ ಏನ್ ಕೊಟ್ಟಿದೀವಿ ಅದಾದ್ಮೇಲೆ ನಾವು 2-3 days ಆದ್ಮೇಲೆ ನಾವು ಮಾಕ್ ರಿಸಲ್ಟ್ ಅನ್ನ ಪಬ್ಲಿಷ್ ಮಾಡ್ತೀವಿ. ತಮ್ಗೆಲ್ಲ ಗೊತ್ತಿದೆ, ಈ ಹಿಂದೆ ಎಲ್ಲ ಮಾಕ್ ರಿಸಲ್ಟ್ ಫಸ್ಟ್ ರೌಂಡ್ ಪೂರ್ವದಲ್ಲಿ ಮಾಕ್ ರಿಸಲ್ಟ್ ಮಾಡ್ತಿದ್ವಿ. ಮಾಕ್ ರಿಸಲ್ಟ್ ಅಲ್ಲಿ ನಿಮಗೊಂದು ಐಡಿಯಾ ಬರ್ತಿತ್ತು ನಮಗೆ ಯಾವ್ಯಾವ ಸೀಟ್ ಸಿಕ್ಕಿದೆ ಅಂತೇಳಿ. ಆಮೇಲೆ ಮತ್ತೆ ನಾವು 2 to 3 days ತಮ್ಗೆ ಸಮಯವನ್ನ ಕೊಡ್ತಾ ಇದ್ವಿ, ನೀವು ರೀಅರೇಂಜ್ ಮಾಡ್ಲಿಕ್ಕೆ, ಆಪ್ಷನ್ ಹಾಕ್ಲಿಕ್ಕೆ, ಡಿಲೀಟ್ ಮಾಡ್ಲಿಕ್ಕೆ. ಆ ತರದ್ದು ಪ್ರಕ್ರಿಯೆ ಈ ಸರಿ ಇರಲ್ಲ. ಇದು ಫಸ್ಟ್ ರೌಂಡ್ ಮಾರ್ಕ್ ರಿಸಲ್ಟ್ ಅಲ್ಲ, ಆಗ್ಲೇ ಕೌನ್ಸಿಲಿಂಗ್ ಪ್ರಕ್ರಿಯೆ ಶುರುವಾಗಿದೆ. ನಾವು 2ನೇ ಸುತ್ತಿನ ಆಪ್ಷನ್ ಎಂಟ್ರಿ ಇದ್ದು ಏನು ರೀಅರೇಂಜ್ ಹಾಕುವಂತದ್ದು ಸಮಯ ಮುಗಿದ ನಂತರ 2ನೇ ಸುತ್ತಿನ ಮಾರ್ಕ್ ಫಲಿತಾಂಶವನ್ನ ನಾವು ಪಬ್ಲಿಷ್ ಮಾಡ್ತೀವಿ. ಪಬ್ಲಿಷ್ ಮಾಡಿದ ನಂತರ ನಾವು ವೆಯ್ಟ್ ಮಾಡ್ತೀವಿ MCC ಅವರ ರಿಸಲ್ಟಿಗೋಸ್ಕರ. ಒಂದ್ಸರಿ MCC ಅವರು ರಿಸಲ್ಟ್ ಬಂದ ತಕ್ಷಣ ನಾವು ನಮ್ಮ ಮಾರ್ಕ್ ರಿಸಲ್ಟ್ ಏನಿರುತ್ತಲ್ವಾ ಅದ್ರ ಮೇಲೆ ಕ್ವಿಟ್ ಆಪ್ಷನ್ ಅನ್ನ ನಿಮ್ಗೆ ಕೊಡ್ತೀವಿ. ತಾವು MCC ನಲ್ಲಿ ಒಳ್ಳೆ, ನಮ್ಮಲ್ಲಿ ಅಂತೂ ನಾವು ಮಾರ್ಕ್ ರಿಸಲ್ಟ್, ಆಮೇಲೆ ಸರ್ ಮಾರ್ಕ್ ರಿಸಲ್ಟ್ ಏನೇ ಫೈನಲ್ ರಿಸಲ್ಟ್ ಆಗುತ್ತೆ ಅನ್ನೋದೇನ್ ಗ್ಯಾರಂಟಿ? ಕೆಲವರು ವಿತಂಡವಾದ ಮಾಡುವಂತವ್ರು ಇರ್ತಾರೆ. ಮಾರ್ಕ್ ರಿಸಲ್ಟ್ ಏನಿದೆ 99.9% ಏನು ಚೇಂಜ್ ಆಗಲ್ಲ. ಇನ್ನೂ ನಿಮಗೆ ಉನ್ನತ ಅವಕಾಶಗಳೇನೆ ಸಿಗ್ತವೆ, ಕೆಳಗಡೆ ಅವಕಾಶಗಳೇನು ಸಿಗಲ್ಲ. ಅದೇ ಹೇಗೆ ಅಂತ ಹೇಳ್ತೀನಿ. ಮಾರ್ಕ್ ರಿಸಲ್ಟ್ ಪಬ್ಲಿಷ್ ಮಾಡಿ ನಾನು MCC ರಿಸಲ್ಟಿಗೆ ವೆಯ್ಟ್ ಮಾಡ್ತೀನಿ. MCC ಅವರು ರಿಸಲ್ಟ್ ಪಬ್ಲಿಷ್ ಮಾಡಿದ ಮೇಲೆ ನಿಮಗೆ 1 ದಿವಸ ಸಮಯ ಕಡಿಮೆ ಇದೆ. ದಯಮಾಡಿ ವಿದ್ಯಾರ್ಥಿಗಳು, ಪೋಷಕರು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗ ನಾವು ಏನು ಎಷ್ಟು 3 ಸರಿ ಎಕ್ಸ್ಟೆಂಡ್ ಮಾಡಿದ್ರು ನಮ್ಮ ಪ್ರಾಧಿಕಾರದ ಮುಂದೆ ಬರ್ತಾರೆ.
ಸರ್ ನನಗೆ ಮರ್ತೋಗಿತ್ತು ಇರ್ಲಿಲ್ಲ ಅಂತ. ಹಾಗಾಗಿ MCC ರಿಸಲ್ಟ್ ಅನೌನ್ಸ್ ಮಾಡಿದ್ಮೇಲೆ 1 ದಿನ ಸಮಯವನ್ನ ತಮಗೆ ಕೊಡ್ತೀವಿ, ಮತ್ತೆ ನಿಮ್ಗೆ ಕ್ವಿಟ್ ಆಪ್ಷನ್ ಕೊಡ್ತೀವಿ. ತಾವು ನಮ್ಮ KEA ಕೌನ್ಸಿಲಿಂಗ್ ಇಂದ ತಾವು ಕ್ವಿಟ್ ಬಟನ್ ನಮ್ಗೆ ಎಕ್ಸಿಟ್ ಆಗಬಹುದು. ನಿಮಗೆ ಫ್ರೀ ಎಕ್ಸಿಟ್, ತಮಗೆ ಯಾವ 1 ರೂಪಾಯಿ ಸಹ ನಾವು ಪೆನಾಲ್ಟಿ ಹಾಕಲ್ಲ. ಉದಾಹರಣೆಗೆ ತಾವು ಕಾಶ್ ಅಂಡ್ ಡೆಪಾಸಿಟ್ ಈಗ 1 ಲಕ್ಷ ಕಟ್ಟಿದ್ದೀರಾ, ಈಗ ಕಟ್ತೀರಾ. ಫಸ್ಟ್ ರೌಂಡ್ ಅಲ್ಲೇನೆ ಚಾಯ್ಸ್ 2 ಹಾಕಿರುವಂತವ್ರು 12 ಲಕ್ಷಕ್ಕಿಂತ ಹೆಚ್ಚಿನ ಸೀಟ್ ಪಡೆದಂತವ್ರೆಲ್ಲ 12 ಲಕ್ಷದಷ್ಟೆಲ್ಲ ತಾವು ಕಟ್ಟಿದ್ದೀರಾ, ಎಲ್ಲ ಹಣನ ನಿಮ್ಗೆ ವಾಪಸ್ ಕೊಡ್ತೀವಿ. ಆದ್ರೆ ಅಲ್ಲೊಂದು ಕಂಡೀಷನ್ ಇದೆ. ಏನು ಅಂತಂದ್ರೆ, ಯಾರಿಗೆ ಕೊಡ್ತೀವಿ ನಾವು ಹಣನ, ಕ್ವಿಟ್ ಯಾರು ಮಾಡ್ಬೋದು, ಬೇರೆ ಯಾವ್ದಾದ್ರು ರಾಜ್ಯದಲ್ಲಿ ಮೆಡಿಕಲ್ ಸೀಟ್ ಸಿಕ್ಕಿರ್ಬೇಕು, MCC ನಲ್ಲಿ ಮೆಡಿಕಲ್ ಸೀಟ್ ಸಿಕ್ಕಿರ್ಬೇಕು. ಅವರು ನಮ್ಮ ಸಿಸ್ಟಮ್ ಇಂದ ಕ್ವಿಟ್ ಆದರೆ ತಮಗೆ ನಾವು ಸಂಪೂರ್ಣ ಹಣವನ್ನ ವಾಪಸ್ ಕೊಡ್ತೀವಿ. ಉಳಿದವರಿಗೆ ಯಾರಿಗೆ ಕ್ವಿಟ್ ಮಾಡುವಂತದ್ದಕ್ಕೆ ಅವಕಾಶಗಳಿಲ್ಲ. ತಾವೇನಾದ್ರೂ ಕ್ವಿಟ್ ಮಾಡ್ತು ಅಂತಂದ್ರೆ ನಿಮ್ಮ ಕಾಶ್ ಅಂಡ್ ಡೆಪಾಸಿಟ್ ಏನಿದೆ ಫೋರ್ಫಿಟ್ ಮಾಡ್ತೀವಿ ನಾವು. ಯಾಕೆಂತಂದ್ರೆ ನಾವು ಸರ್ ಇಲ್ಲ ನೀವು ಮೆಡಿಕಲ್ ಸಿಕ್ಕಿದವರಿಗೆ ಮಾತ್ರ ಕೊಡಿ, ನೋಡಿ ಅವಾಗ ಏನಾಗುತ್ತೆ, ನಾನು ಎಲ್ಲರಿಗೆ KEAಗೆ ಕರಿಬೇಕಾಗುತ್ತೆ, ಅದು ಮತ್ತೆ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಆನ್ಲೈನ್ ಅಲ್ಲಿ ಇರ್ತೀನಿ. ಒಬ್ಬ ಇಂಜಿನಿಯರಿಂಗ್ ಸಿಕ್ಕಿರುತ್ತೆ, ಸುಮ್ನೆ ತಮಾಷೆ ನೋಡ್ಲಿಕ್ಕೆ ಹಾಕಿರ್ತಾನೆ ಆಪ್ಷನ್. ಈಗ ಕ್ವಿಟ್ ಹೆಂಗು ಇದೆ ಅಲ್ಲ, ಹೆಂಗು ದುಡ್ಡು ಕಟ್ಟಿಲ್ಲ ಅವ, ನಾನು ಕ್ವಿಟ್ ಮಾಡ್ಬಿಡ್ತೀನಿ ಅಂತ. ಅಷ್ಟು ಈಸಿ ಇಲ್ಲ ನಮ್ಮ ಸಿಸ್ಟಮ್ ಇಂದ ಹೊರಗಡೆ ಹೋಗುವಂತದ್ದು. ನೀವು ಸುಮ್ನೆ ದುಡ್ಡು ಹೇಗೂ ಕಟ್ಟಿಲ್ಲ ಹೇಗೆ ಅಂತ ಕ್ವಿಟ್ ಮಾಡಿದ್ರೆ 1 ಲಕ್ಷ ಕಾಶ್ ಅಂಡ್ ಡೆಪಾಸಿಟ್ ಮೆಡಿಕಲ್ ಇದ್ದವ್ರು ಮಾತ್ರ ಇರುತ್ತೆ. ಮೆಡಿಕಲ್ ಇಲ್ಲ, ಬರೀ ಇಂಜಿನಿಯರಿಂಗೋ ಇನ್ನೇನೋ ಆದ್ರೆ ಕಾಶ್ ಅಂಡ್ ಡೆಪಾಸಿಟ್ ಏನು ಇರಲ್ಲ. ನಾನು ಕ್ವಿಟ್ ಮಾಡಿ ಹೋಗ್ತೀನಿ ಅಂತಂದ್ರೆ ನಾವು ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಅವನಿಗೆ ಯಾವ ರೀತಿ ನಾವು ಬ್ಯಾನ್ ಮಾಡ್ತೀವಿ ಕೌನ್ಸಿಲಿಂಗ್ ಅಲ್ಲಿ. ನೀವು ಮ್ಯಾನೇಜ್ಮೆಂಟ್ ಅಲ್ಲಿ ಸೀಟ್ ಅಲ್ಲಿ ಹೋಗಿ ಸೇರಿದ್ರೆ ಸಹ VTU ನಲ್ಲಿ ನಿಮ್ದು ರಿಜಿಸ್ಟ್ರೇಷನ್ ನಂಬರ್ ಕೊಡುವಂತದ್ದು, ಅಲ್ಲಿ ಸಹ ಹೋಲ್ಡ್ ಮಾಡಿಸ್ತೀವಿ. ಹಾಗಾಗಿ ಯಾರು MCC ನಲ್ಲಿ ಮತ್ತೆ ಬೇರೆ ಯಾವ್ದಾದ್ರು ರಾಜ್ಯದಲ್ಲಿ ಮೆಡಿಕಲ್ ಸೀಟು ಡೆಂಟಲ್ ಸೀಟ್ ಸಿಕ್ಕಿ ತಾವು ಹೋಗುವಂತದ್ದಕ್ಕೆ ಇಚ್ಛೆ ಪಟ್ರೆ ನಮ್ಮಲ್ಲಿ ಕ್ವಿಟ್ ಮಾಡಿ ತಾವು 1 ದಿವಸದಲ್ಲಿ MCC ರಿಸಲ್ಟ್ ಬಂದು 1 ದಿವಸದಲ್ಲಿ ತಾವು ಹೊರಗಡೆ ಹೋಗ್ಬೋದು. ಓಕೆ, ಇದು ನಮ್ಗೆ ಏನ್ ಬೆನಿಫಿಟ್ ಆಗುತ್ತೆ, ಕನ್ನಡಿಗರಿಗೆ, ಕರ್ನಾಟಕದ ಪೋಷಕರಿಗೆ ಏನ್ ಬೆನಿಫಿಟ್ ಆಗುತ್ತೆ ಹೇಳ್ತೀನಿ. ಮಾಕ್ ರಿಸಲ್ಟ್ ಆದ್ಮೇಲೆ ಉದಾಹರಣೆಗೆ 100 ವಿದ್ಯಾರ್ಥಿಗಳು ನಮ್ಮಿಂದ ಕ್ವಿಟ್ ಮಾಡಿ ಮೆಡಿಕಲ್ಗೆ ಹೋದ್ರು. ಆ 100 ಸೀಟುಗಳನ್ನ ನಾನು ಅದೇ ಸುತ್ತಿನಲ್ಲಿ ಹಾಕೊಂಡು ನಾನು ರೀರನ್ ಮಾಡ್ತೀನಿ. ಆದ್ರೆ ಒಂದು ನೆನಪಿರ್ಲಿ ಪೋಷಕರೇ, ವಿದ್ಯಾರ್ಥಿಗಳೇ, ನಿಮಗೆ ರೀಅರೇಂಜು, ಅಡಿಷನ್, ಡಿಲೀಷನ್ ಅವಕಾಶ ಇರಲ್ಲ. ಅದಕ್ಕೇನೆ ನಾನು ಇಲ್ಲಿ ನಿಮಗೆ ಇನ್ನೊಂದು ಎಚ್ಚರಿಕೆ ಕೊಡ್ತೀನಿ. ಈಗೇನು ನಿಮಗೆ ಅವಕಾಶ ಇದೆ ಅಲ್ಲ ರೀಅರೇಂಜ್ ಮಾಡುವಂತದಕ್ಕೆ, ವರ್ಚುವಲ್ ವೇಕೆನ್ಸಿ ಇದೆ. ಯಾವುದೋ ಒಂದು ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಇದೆ ಅಂತ ನೀವು ನಿಮ್ಮ ಲಾಗಿನ್ ಒಳಗಡೆ ಆ ಒಂದು ಮೆಡಿಕಲ್ ಕಾಲೇಜ್ ಇದೆ ಅಂತ ವಿಚಾರ ಮಾಡೋಣ. ಆದ್ರೆ ನಮ್ಮ ವೇಕೆನ್ಸೀಸ್ ಅಲ್ಲಾಗ್ಲಿ ವರ್ಚುವಲ್ ವೇಕೆನ್ಸೀಸ್ ನಲ್ಲಿ ಇಲ್ಲದೆ ಇರ್ಬೋದು, ಅದು ಸೀಟೇನೆ ಇಲ್ಲದೆ ಇರ್ಬೋದು ನಿಮಗೆ. ಮತ್ತೆ ಇಲ್ಲ ಅಂತ ನಾನು ಡಿಲೀಟ್ ಮಾಡ್ಬಿಡ್ತೀನಿ ಅದ? ನೋ, ನನ್ನ ಅಡ್ವೈಸ್ ಇದೆ ನಿಮ್ಗೆ, ನೀವು ಡಿಲೀಟ್ ಮಾಡಕ್ ಹೋಗ್ಬೇಡಿ. ಯಾಕೆಂತಂದ್ರೆ ಮಾಕ್ ರಿಸಲ್ಟ್ ಆದ್ಮೇಲೆ ಆ ಕಾಲೇಜಿನ ಒಬ್ಬ ವಿದ್ಯಾರ್ಥಿ ಏನಾದ್ರು ಕ್ವಿಟ್ ಮಾಡೋದ್ರೆ ಆ ಸೀಟು ಸಿಗುತ್ತೆ. ಅದನ್ನ ನಾವು ನೀವು ಮತ್ತೆ ನಮಗೆ ಪ್ರಶ್ನೆ ಮಾಡಬಾರ್ದು. ಅಲ್ಲ ನೀವು ಕ್ವಿಟ್ ಮಾಡಿ ಹೋಗಿದ್ದು ಪಟ್ಟಿ ಹಾಕ್ಬೇಕು, ನಮಗೆ ಅವಕಾಶ ಕೊಡು. ನೋ, ಟೈಮ್ ಇಲ್ಲ. ನಾನು ಇದು ಫೆಸಿಲಿಟೇಟ್ ಮಾಡ್ತಾ ಇದ್ದೀನಿ ನಿಮಗೆ. ಇದಕ್ಕಿಂತ ಹೆಚ್ಚು ತಾವು ಇದ್ ಮಾಡೋದಕ್ಕೆ ಹೋಗ್ಬೇಡಿ. ಅದಕ್ಕೆ ಈಗಲೇ ನಾನು ಅದನ್ನ ಹೇಳ್ತಾ ಇದ್ದೀನಿ. ನೀವು ಈಗೇನಿದೆ ನಿಮ್ಮ ಲಾಗಿನ್ ಒಳಗಡೆ ಎಷ್ಟೋ ಕಾಲೇಜ್ ಇದೆ ಅಂತಂದ್ರೆ ಅದರಲ್ಲಿ ಸೀಟ್ ಇದೆ ಇಲ್ಲ ಅಂತ ಅನ್ನೋದಕ್ಕಿಂತ ಉಳಿಸಿ. ಯಾಕೆಂದ್ರೆ ನಾನು ರೀರನ್ ಮಾಡುವಾಗ ನಿಮ್ದು ಆಪ್ಷನ್ಸ್ ಇರ್ಬೇಕಲ್ಲ ನಾನು ಅಲರ್ಟ್ ಮಾಡೋದಕ್ಕೆ. ಆಪ್ಷನ್ಸ್ ಇಲ್ಲ ಅಂತಂದ್ರೆ ನಮ್ಮ ಸಿಸ್ಟಮ್ ಅಲರ್ಟ್ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, 2ನೇ ಸುತ್ತಿನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 2ನೇ ಸುತ್ತಿನಲ್ಲಿ ನಮ್ಮ ಆಪ್ಷನ್ಸ್ ಎಂಟ್ರಿ ಇದು ಮುಗಿದ ಮೇಲೆ ನಾವು ಮಾಕ್ ರಿಸಲ್ಟ್ ಅನ್ನ ಪಬ್ಲಿಷ್ ಮಾಡ್ತೀವಿ. ಮಾಕ್ ರಿಸಲ್ಟ್ ಆದ ನಂತರ ನಾವು ತಮ್ಗೆ ಸಮಯ ಕೊಡ್ತೀವಿ. MCC ಅವರು ರಿಸಲ್ಟ್ ಬಂದು ನಂತರ 1 ದಿನ ತಮ್ಗೆ ಸಮಯ ಕೊಡ್ತೀವಿ. ಅವಾಗ ತಾವು ಕ್ವಿಟ್ ಮಾಡಿ ಹೋಗುವಂತದ್ದಿತ್ತು ಅಂತಂದ್ರೆ, ಬೇರೆ ರಾಜ್ಯದಲ್ಲಿ ಮತ್ತೆ MCC ನಲ್ಲಿ ಮೆಡಿಕಲ್ ಸೀಟ್ ಸಿಕ್ಕಿತ್ತು ಅಂತಂದ್ರೆ ತಾವು ಫ್ರೀಯಾಗಿ ಈ ಸಿಸ್ಟಮ್ ಇಂದ ಹೊರಗಡೆ ಹೋಗಬಹುದು. ಏನು ಹೋಗ್ತಾರೆ ವಿದ್ಯಾರ್ಥಿಗಳು, ಅಷ್ಟು ಸೀಟುಗಳನ್ನು ಅದೇ ಸುತ್ತಿನಲ್ಲಿ ನಾವು ಹಾಕಿ ನಾವು ರೀರನ್ ಮಾಡಿ ರಿಸಲ್ಟ್ ಪಬ್ಲಿಷ್ ಮಾಡ್ತೀವಿ. ಯಾವುದೇ ರಾಜ್ಯದಲ್ಲಿ ಅಥವಾ MCC ನಲ್ಲಿ ಸೀಟು ಸಿಕ್ಕದೆ ನಮ್ಮಿಂದ ಕ್ವಿಟ್ ಮಾಡ್ತೀರಾ ಅಂತಂದ್ರೆ ನಿಮಗೆ ಫ್ರೀ ಎಕ್ಸಿಟ್ ಇರಲ್ಲ, ನಿಮಗೆ ಪೆನಾಲ್ಟಿ ಹಾಕಿ ನಿಮಗೆ ಕಳಿಸ್ಕೊಡ್ತೀವಿ. ನಾವು ಮತ್ತೆ ಏನು ರೀರನ್ ಮಾಡಿ ಫೈನಲ್ ರಿಸಲ್ಟ್ ಅನ್ನು ಪಬ್ಲಿಷ್ ಮಾಡಿದ ನಂತರ ತಾವ್ಯಾರಾದ್ರೂ ಸೀಟನ್ನು ರದ್ದು ಮಾಡಿಸ್ಕೊಳಕ್ ಬಂದ್ರೆ ನಿಯಮಾನುಸಾರ ತಮ್ಗೆ ಏನು ದಂಡ ವಿಧಿಸ್ಬೇಕು ಆ ದಂಡವನ್ನ ವಿಧಿಸ್ತೀವಿ. ಇದು ತಮ್ಗೆ ಕ್ಲಾರಿಟಿ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ಹಾಗಾಗಿ ತಾವು ಇದನ್ನ ವಿಚಾರ ಮಾಡಿ ನಾವು ವಿವರವಾದಂತಹ ನೋಟಿಫಿಕೇಶನ್ ಸಹ ಕೊಡ್ತೀವಿ, ತಾವು ಓದಬೇಕು ಅಂತೇಳಿ ವಿನಂತಿಯನ್ನ ಮಾಡಿಕೊಳ್ತೀವಿ.
ಒನ್ ಮೋರ್ ಬದಲಾವಣೆ, ಒಂದು ಹೆಚ್ಚುವರಿ ಬದಲಾವಣೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 2ನೇ ಸುತ್ತಿನ ಫಲಿತಾಂಶದ ನಂತರ ಮಾಡ್ಲಿಕ್ಕೆ ನಾವು ತೀರ್ಮಾನ ಮಾಡಿದೀವಿ. ಇಲ್ಲಿವರೆಗೆ ಏನಿತ್ತು, 2ನೇ ಸುತ್ತಿನಲ್ಲಿ ಮೆಡಿಕಲ್ಲು, ಡೆಂಟಲ್ಲು ಮತ್ತೆ ಆಯುಷ್ಗೆ ಸಂಬಂಧಪಟ್ಟಂತವ್ರು ತಾವು ಕಂಪಲ್ಸರಿ ಹೋಗಿ ಅಡ್ಮಿಷನ್ ಆಗ್ಬೇಕು ಅಂತ ನಾವು ಇನ್ಸಿಸ್ಟ್ ಮಾಡ್ತಾ ಇದ್ವಿ, ತಮ್ಗೆಲ್ಲ ಗೊತ್ತಿದೆ. ಉಳಿದಂತವರಿಗೆ ಚಾಯ್ಸ್ 2 ಮತ್ತೆ ಕೊಡ್ತಿದ್ವಿ. ಅಪ್ಗ್ರೇಡೇಷನ್, ಫಸ್ಟ್ ರೌಂಡ್ ಅಪ್ಗ್ರೇಡೇಷನ್ ನಾವು ಲಾಸ್ಟ್ ಇಯರ್ ನೋಡಿದೀವಿ. ಫಸ್ಟ್ ಇಂದ ಕೊನೆ ತನಕ ಅಪ್ಗ್ರೇಡೇಷನ್ ಅಲ್ಲೇನೆ ಬಂದು ಕೊನೆಗೆ ಅಡ್ಮಿಷನ್ ಆಗದೆ ಹೋಗ್ಬಿಟ್ಟಾವ, ಆ ಕಾಲೇಜ್ ಪಾಲಾಗಿ ಹೋಗ್ಬಿಡ್ತ ಸೀಟು. ಅದೇ ಬ್ಲಾಕಿಂಗ್ ಅಂತೆಲ್ಲ ತಾವು ಕೇಳಿದೀರಾ. ಈ ಸರಿ ಒಂದು ಬದಲಾವಣೆ ಅಂತ ನಾವೇನ್ ಮಾಡಿದೀವಿ ಅಂತಂದ್ರೆ, ಫಸ್ಟ್ ರೌಂಡ್ ಅಲ್ಲಿ ಅಪ್ಗ್ರೇಡೇಷನ್ ಅವಕಾಶ ಕೊಟ್ಟಿದೀವಿ ತಮ್ಗೆ, ತಾವ್ 2ನೇ ರೌಂಡ್ ಅಲ್ಲಿ ಬಂದಿದ್ದೀರಾ. 2ನೇ ರೌಂಡ್ ಅಲ್ಲಿ ನಾವು ಅಪ್ಗ್ರೇಡ್ ಮಾಡುವಂತಹ ಅವಕಾಶವನ್ನ ಕೊಡ್ತಾ ಇಲ್ಲ. ಚಾಯ್ಸ್ 3 ಸಿಕ್ಕಿರೋ ಕಾಲೇಜನ್ನ ಬಿಟ್ಟು ನಾನು ಮುಂದಿನ ರೌಂಡಿಗೆ ಬರ್ತಾ ಇದ್ದೀನಿ ಎನ್ನುವಂತಹ ಅವಕಾಶವನ್ನು ಕೊಡ್ತಾ ಇಲ್ಲ. ತಾವು ಬಹಳ ವಿಚಾರ ಮಾಡಿ ತಾವು ಈಗ್ಲೇನೆ ಆಪ್ಷನ್ಸ್ ಹಾಕಿ. ಏನ್ ಸರ್ ಹಿಂಗೆ ಮತ್ತೆ ಇದು ಅನ್ಯಾಯ ಆಗ್ಬಿಡುತ್ತಲ್ಲ ನಮಗೆ, ಇನ್ನು ಒಳ್ಳೆ ಕಾಲೇಜ್ ಎಲ್ಲ ಸಿಗುತ್ತೆ, ಹೇಳ್ತೀನಿ ನಾನು. ಏನ್ ಕೊಡ್ತೀರಾ ಆಗಿದ್ರೆ, ಎಲ್ಲಾ ಕೋರ್ಸ್ಗಳಿಗೆ ನಾನು 2ನೇ ಸುತ್ತಿನ ನಮ್ಮ ಪ್ರಾಧಿಕಾರದ ಅಂತಿಮ ಫಲಿತಾಂಶದ ನಂತರ ಚಾಯ್ಸ್ 1 ಮತ್ತೆ ಚಾಯ್ಸ್ 4 ಎರಡೇ ಕೊಡ್ತೀನಿ. ಚಾಯ್ಸ್ 1 ಹಾಕಿ ಕಾಲೇಜ್ ದುಡ್ಡು ಕಟ್ಟಬೇಕು, ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ಬೇಕು. ಚಾಯ್ಸ್ 4 ನಮ್ಮ ಸಿಸ್ಟಮ್ ಇಂದ ಹೊರಗಡೆ ಹೋಗ್ತಾ ಇರ್ಬೇಕು. ಮತ್ತೆ ಅವರಿಗೆ ನಾವು ಯಾವುದೇ ರೌಂಡ್ ಅಲ್ಲಿ ಅವಕಾಶವನ್ನ ಕೊಡಲ್ಲ ಈ ವರ್ಷ. ಸರ್ ಮತ್ತೆ 2ನೇ ಸುತ್ತಿನ ನಂತರ ಸಾಕಷ್ಟು ಸೀಟ್ಗಳು ಉಳಿಯುತ್ತೆ, ತುಂಬಾ ಟಾಪ್ ಕಾಲೇಜಲ್ಲೆಲ್ಲ ಉಳಿಬಹುದು, ಅದಕ್ಕೆ ಮತ್ತೆ ನಮಗೆ ಅನ್ಯಾಯ ಆಗುತ್ತೆ ನೀವು ಚಾಯ್ಸ್ 2 ಕೊಡ್ಲಿಲ್ಲ ಅಂತಂದ್ರೆ, 3 ಕೊಡ್ಲಿಲ್ಲ ಅಂತಂದ್ರೆ. MCC ಅವ್ರು ಏನ್ ಮಾಡ್ತಾ ಇದಾರೆ ತಮ್ಗೆಲ್ಲ ಗೊತ್ತಿದೆ, ಮೆಡಿಕಲ್ ಆಸ್ಪಿರೆಂಟ್ಸ್ ಚೆನ್ನಾಗಿ ಗೊತ್ತಿರುತ್ತೆ. ಅಪ್ಗ್ರೇಡೇಷನ್ ಆಪ್ಷನ್ ಗೆ ಅವರು ಕೊಡ್ತಾ ಇದ್ದಾರೆ. ನಾವು ಸಹ ಅದೇ ತೀರ್ಮಾನ ಮಾಡಿದೀವಿ. 2ನೇ ಸುತ್ತಿನ ಅಡ್ಮಿಷನ್ ಪ್ರಕ್ರಿಯೆ ಮುಗಿದ ನಂತರ ನಾವು ಪಬ್ಲಿಷ್ ಮಾಡ್ತೀವಿ ಎಷ್ಟು ಸೀಟು ಅವೈಲಬಲ್ ಇದೆ. ವೆಟರ್ನರಿ ಇರ್ಬೋದು, ಫಾರ್ಮ್ ಸೈನ್ಸ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು. ತಮ್ಗೆಲ್ಲ ಗೊತ್ತಿದೆ ಮೆಡಿಕಲ್ ಡೆಂಟಲ್ ಎಲ್ಲ ಬೇರೆ ಸುತ್ತಿನಲ್ಲಿ ಮಾಪಪ್ ರೌಂಡ್ ಅವ್ರದ್ದು MCC ಪ್ರಕಾರ ಹೋಗ್ಬಿಡುತ್ತೆ. ಬಟ್ ಉಳಿದಂತ ಕೋರ್ಸ್ಗಳೇನಿದಾವೆ ಅದೆಲ್ಲ ನಾವು ತುರ್ತು ಮಾಡ್ಬೇಕಾಗುತ್ತೆ. ಉದಾಹರಣೆಗೆ ನರ್ಸಿಂಗ್ ಕಾಲೇಜಿಗೆ ಸಂಬಂಧಪಟ್ಟಂತೆ ಮಾತಾಡೋದಾದ್ರೆ ಕನ್ಸೆನ್ಷುಯಲ್ ಅಗ್ರಿಮೆಂಟ್ ಪ್ರಕಾರ 3ನೇ ರೌಂಡ್ ಅಲ್ಲಿ ನಾವು ಕೇವಲ ಸರ್ಕಾರಿ ಕೋಟದ ಸೀಟುಗಳನ್ನ ಮಾತ್ರ ನಾವು ಕೌನ್ಸಿಲಿಂಗ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ನಾವು ಒಟ್ಟು ಏನ್ ಅವೈಲೇಬಲ್ ಸೀಟ್ ಇದೆ 3ನೇ ಸುತ್ತಿಗೆ ಅನ್ನುವಂಥದ್ದನ್ನ ನಾವು ಪಬ್ಲಿಷ್ ಮಾಡ್ತೀವಿ. ಒಬ್ಬ ವಿದ್ಯಾರ್ಥಿಗೆ ಅವನಿಗೆ ಅಗ್ರಿಕಲ್ಚರ್ ಸೀಟ್ ಸಿಕ್ಕಿದೆ, ನಾವು 2ನೇ ಸುತ್ತಿನಲ್ಲಿ ಅವನಿಗೆ ಕಂಪಲ್ಸರಿ ಅಡ್ಮಿಷನ್ ಕೊಟ್ಟಿದ್ರಿಂದ ಅವನು ಹೋಗಿ ಒಂದು ಕಾಲೇಜಿಗೆ ಅಡ್ಮಿಷನ್ ಹಾಕ್ತಾನೆ. ನಂತರ ನಾನು ಸೀಟ್ ಪಬ್ಲಿಷ್ ಮಾಡಿದಾಗ ಅವನಿಗೆ ವೆಟರ್ನರಿದ ಒಂದು ಸೀಟ್ ಖಾಲಿ ಆಗಿದೆ, ಅವನಿಗೆ ವೆಟರ್ನರಿ ಮಾಡುವಂತದ್ದಕ್ಕೂ ಇಚ್ಛೆ ಇತ್ತು, ಅವ್ನು ಫಸ್ಟ್ ರೌಂಡ್ ಅಲ್ಲಿ ಸೆಕೆಂಡ್ ರೌಂಡ್ ಅಲ್ಲೆಲ್ಲ ಆಪ್ಷನ್ಸ್ ಇತ್ತು, ಬಟ್ ಅವನಿಗೆ ಸಿಕ್ಕಿರ್ಲಿಲ್ಲ. ಅವರಿಗೆ ನಾನು ಅಪ್ಗ್ರೇಡೇಷನ್ ಮಾಡುವಂತದ್ದಕ್ಕೆ ಅವಕಾಶ ಕೊಡ್ತೀನಿ. ಹೇಗೆ, ನೀವು ಉದಾಹರಣೆಗೆ ಧಾರವಾಡದಲ್ಲಿ ಹೋಗಿ ಅಗ್ರಿಕಲ್ಚರ್ ಕಾಲೇಜಿಗೆ ಅಡ್ಮಿಷನ್ ಆಗಿರ್ತೀರಾ, ನಿಮಗೆ ಬೆಂಗಳೂರು ವೆಟರ್ನರಿ ಕಾಲೇಜಲ್ಲಿ 3ನೇ ಸುತ್ತಿನಲ್ಲಿ ನನ್ನ ಸೀಟ್ ಮ್ಯಾಟ್ರಿಕ್ಸ್ ಪ್ರಕಾರ 1 ಸೀಟು ವೆಟರ್ನರಿ ಸೀಟು ಲಭ್ಯ ಇದೆ. ನಿಮಗೆ ಒಂದು ಅಂದಾಜಲ್ಲಿ ನಿಮ್ಗೆ ಅದು ಸಿಕ್ಕೇ ಸಿಗುತ್ತೆ ಅನ್ನುವಂತಹ ತಮಗೆ ಒಂದು ಗ್ಯಾರಂಟಿ ಇದೆ. ನೀವು ಲಾಗಿನ್ ಆಗಿ ನೀವು ಅಪ್ಗ್ರೇಡ್ ಆಗುವಂತದ್ದಕ್ಕೆ, ಅದನ್ನ ಆಪ್ಷನ್ ಎಂಟ್ರಿ ಮಾಡುವಂತದ್ದಕ್ಕೆ ನಾವು ಅವಕಾಶವನ್ನ ಕೊಡ್ತೀವಿ. ಸರ್ ಇದು ಸ್ವಲ್ಪ ಗೊಂದಲ ಆಗುತ್ತೆ, ಇಂಜಿನಿಯರಿಂಗ್ ಅಲ್ಲಿ ನಾನು ಉದಾಹರಣೆಗೆ ಯಾವುದೋ ಒಂದು ಹಾಸನಲ್ಲಿ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಿರ್ತೀನಿ, ಆಮೇಲೆ ನನಗೆ ಸೀಟು ಬೆಂಗಳೂರು ಕಾಲೇಜಲ್ಲಿ ಒಂದು ವೇಕೆನ್ಸಿ ಸಿಕ್ಬಿಡುತ್ತೆ, ಬೆಂಗಳೂರಿಗೆ ನನಗೆ ಅಪ್ಗ್ರೇಡ್ ಆಗುತ್ತೆ, ಹಾಸನ್ನಲ್ಲಿಂದ ಬೆಂಗಳೂರಿಗೆ ಬರ್ಬೇಕು, ಹಾಸನಲ್ಲಿ ಡಾಕ್ಯುಮೆಂಟ್ ಇಟ್ಕೊಂಡ್ಬಿಟ್ಟಿರ್ತಾರೆ, ಮತ್ತೆ ಬೆಂಗಳೂರಿಗೆ ಬರ್ಬೇಕು. ಅವ್ರೇನ ನೋಡಿ, ಯಾವ್ದಾದ್ರು ಒಂದು ನಿರ್ಧಾರ ಮಾಡುವಾಗ ಸಣ್ಣ ಪ್ರಮಾಣದ ಈ ತರದ್ದು ತೊಡಕುಗಳು ಇದ್ದೇ ಇರುತ್ತೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಈ ಕಳೆದ ವರ್ಷ ಈ ಅಪ್ಗ್ರೇಡೇಷನ್ ಗೆ ಬಂದಂತ ಸಂದರ್ಭದಲ್ಲಿ ಸುಮ್ನೆ ವಿದ್ಯಾರ್ಥಿಗಳು ಟೆನ್ಷನ್ ನಲ್ಲಿ ಅಪ್ಗ್ರೇಡಿಗೆ ಹಾಕಿ ಕೂತಿದ್ರಿ. ಅಪ್ಗ್ರೇಡ್ ಆಗಿರುವಂತದ್ದು ಓನ್ಲಿ 2% ಅಷ್ಟೇನೆ. ಆ 2%ಗೋಸ್ಕರ ನಾನು 30-35 ಸಾವಿರ ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗದಂಗೆ ಸುಮ್ನೆ ಕಾಯ್ಕೊಂಡು ನಮ್ಮ ಸಿಸ್ಟಮ್ ಮುಂದ್ಗಡೆ ಕೂತಿರ್ತಾರೆ. ಆ 2% ಈಗ MCC ನಲ್ಲಿ ಏನು ಗೊಂದಲ ಇಲ್ಲ. ಮೆಡಿಕಲ್ ಕಾಲೇಜ್ ಫಸ್ಟ್ ರೌಂಡ್ ಅಲ್ಲಿ ಹೋಗಿ ಎಲ್ಲೋ ಸೇರ್ತಾರೆ, ಅಪ್ಗ್ರೇಡೇಷನ್ ಅಂತೇಳಿ ಬಂದು ಮತ್ತೆ ಆ ಕಾಲೇಜ್ ಬಿಟ್ಟು ಇಲ್ಲಿಗೆ ಬರ್ತಾರೆ. ನಾವು ಎಲ್ಲ ಕಾಲೇಜ್ ಅವರಿಗೆ ವಿನಂತಿಯನ್ನ ಮಾಡ್ಕೊಳ್ತೀವಿ, ಯಾರಾದ್ರೂ ನೀವು ಅಪ್ಗ್ರೇಡ್ ಆಯ್ತು ಅಂತಂದ್ರೆ ಆ ವಿದ್ಯಾರ್ಥಿಗೆ ತಾವು ತಕ್ಷಣ, ಯಾಕಂದ್ರೆ ಆ ಕಾಲೇಜಿಗೆ ಇನ್ನೊಬ್ರಿಗೆ ಅಲರ್ಟ್ ಆಗುತ್ತೆ, ಅವ್ರಿಗೆ ಆ ಕಾಲೇಜ್ ಏನ್ ಲಾಸ್ ಆಗಲ್ಲ. ಯಾಕೆಂದ್ರೆ ಅಪ್ಗ್ರೇಡ್ ಆಗ್ತಿದಂಗೆ ಆ ಸೀಟ್ ಆಟೋಮೆಟಿಕ್ ರಿಲೀಸ್ ಆಗುತ್ತೆ, ಇನ್ಯಾರೋ ವಿದ್ಯಾರ್ಥಿಗೆ ಅದು ಸೀಟ್ ಅಲಾಟ್ ಆಗುತ್ತೆ. ಹಾಗಾಗಿ ನನ್ನ ವಿನಂತಿ ಏನು ಅಂತಂದ್ರೆ, ಈ ಒಂದು ಬದಲಾವಣೆಯನ್ನ ನಾವು ಮಾಡಿದೀವಿ. ಕಾಲೇಜಿಂದ ತಮ್ಗೆ ಏನು ಡಾಕ್ಯುಮೆಂಟ್ ಕೊಡಿಸುವಂತದ್ದು ಮತ್ತೆ ನಿಮಗೆ ಬೇರೆ ಕಾಲೇಜಿಗೆ ಅಡ್ಮಿಷನ್ ಆಗುವಂತದ್ದಕ್ಕೆ ಫೆಸಿಲಿಟೇಟ್ ಮಾಡುವಂತ ಜವಾಬ್ದಾರಿಯನ್ನ ನಾವು ತೆಗೆದುಕೊಳ್ತೀವಿ, ತಾವು ಚಿಂತೆ ಮಾಡುವಂತಹ ಅಗತ್ಯ ಇಲ್ಲ. ಹಾಗಾಗಿ ಈ ಅಪ್ಗ್ರೇಡೇಷನ್ ಆಪ್ಷನ್ಸ್ ಇಲ್ದಿರೋದ್ರಿಂದ
ತಾವು ಈಗ್ಲೇನೆ ವಿಚಾರ ಮಾಡಿ ವ್ಯವಸ್ಥಿತವಾಗಿ ನೀವು ಆಪ್ಷನ್ಸ್ ನ ರಿಅರೇಂಜ್ ಮಾಡಿ. ಸುಮ್ನೆ ಏನೋ ಹಾಕ್ಬಿಟ್ಟು ಆಮೇಲೆ ಡಿಲೀಟ್ ಮಾಡ್ಬಿಡೋದು, ಆಮೇಲೆ ಬೇಕಾಗಿತ್ತು ಅದಕ್ಕೆಲ್ಲ ಅವಕಾಶ ಇರಲ್ಲ. ಅದು ನಾನು ಈಗ್ಲೇನೆ ಹೇಳ್ತೇನೆ, ಅದಕ್ಕೆ ಮುಂದೆ ಹೇಗಿದೆ ಅನ್ನೋದು ಈಗಲೇ ಹೇಳ್ತೇನೆ. ಇದು ತಕ್ಕಂತೆ ತಾವು ರೆಡಿ ಆಗಿ ಅಂತನ್ನುವಂಥದ್ದು ಒಂದು. ಅಂತಿಮವಾಗಿ ಒಂದು ವಿಷಯನ ಹೇಳ್ತೀನಿ. ಈ ಡಿ ಕೆಟಗರೈಸೇಷನ್ ಅನ್ನುವಂತ ಒಂದು ಪ್ರಶ್ನೆ ತಾವು ಕೇಳಿರ್ತೀರ, ಅಲ್ಲಿ ಇಲ್ಲಿ ಚರ್ಚೆ ಆಗ್ತಿರುವಂತದ್ದು. ಎಲ್ಲಾ ವರ್ಗದ ಸೀಟುಗಳು ಅಭ್ಯರ್ಥಿಗಳು ಸಿಕ್ಕಿಲ್ಲ ಅಂತಂದ್ರೆ ಎರಡನೇ ಸುತ್ತಿನಲ್ಲೇನೆ ಅದು ಡಿ ಕೆಟಗರೈಸೇಷನ್ ಆಗಿ ವಿದ್ಯಾರ್ಥಿಗಳಿಗೆ ಹಂಚಿಕೆ ಆಗುತ್ತೆ. ಉದಾಹರಣೆಗೆ ಮೆಡಿಕಲ್ ಅಲ್ಲಿ SC ಗ್ರಾಮೀಣ ಮತ್ತು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಸೀಟು ರಿಸರ್ವ್ ಆಗಿದೆ ಅಂತ ಭಾವಿಸೋಣ ನಾವು. ಕಂಪ್ಯೂಟರ್ ಅಲ್ಲಿ ಫಸ್ಟ್ ನೋಡುವಾಗ ಉದಾಹರಣೆಗೆ ರೂರಲ್ ಅಂತಂದ್ರೆ ರೂರಲ್ ನೋಡುತ್ತೆ, ರೂರಲ್ SC ವಿದ್ಯಾರ್ಥಿಗಳು ಯಾರು ಸಿಕ್ಕಿಲ್ಲಪ್ಪ ಆಪ್ಷನ್ ಎಂಟ್ರಿ ಮಾಡಿರೋರು. ಅವಾಗ ಅದನ್ನ SC ನಲ್ಲಿ ಯಾರಿದ್ದಾರೆ ಅವರಲ್ಲಿ ಯಾರು ಟಾಪ್ ಇದ್ದಾರೆ ಅವರಿಗೆ ಅಲಾಟ್ ಮಾಡುತ್ತೆ. ಅವರು ಸಿಕ್ಕಿಲ್ಲ ಅದು GM. ಅದೇ ರೀತಿ ಎಲ್ಲ ವರ್ಗದಲ್ಲಿ. ಅದೇ ರೀತಿ ಉದಾಹರಣೆಗೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಡಿಫೆನ್ಸ್ ಇರ್ಬೋದು, PWD ಪರ್ಸನ್ ವಿತ್ ಡಿಸಬಿಲಿಟಿಗೆ ರಿಸರ್ವ್ ಆಗಿರ್ತಕ್ಕಂಥ ಸೀಟ್ ಇರ್ಬೋದು. ಇದೆಲ್ಲದನ್ನು ಸಹ ಎರಡನೇ ಸುತ್ತಿನಲ್ಲಿ ಕಂಪ್ಯೂಟರ್ ಅಲ್ಲಿ ಫಸ್ಟ್ ಅಲಾಟ್ ಮಾಡುವಾಗ ಆಯಾಯ ರಿಸರ್ವೇಶನ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಅಲಾಟ್ ಮಾಡ್ತಾ ಬರುತ್ತೆ. ಅಲ್ಲಿ ವಿದ್ಯಾರ್ಥಿಗಳು ಸೀಟ್ ಇರುವಷ್ಟು ವಿದ್ಯಾರ್ಥಿಗಳು ಸಿಕ್ಕಿಲ್ಲ ಅಂತಂದ್ರೆ ಅದು ಆಯಾಯ ಕೆಟಗರಿಗೆ ಫಸ್ಟ್ ಅಲಾಟ್ ಮಾಡುತ್ತೆ. ಅಲ್ಲೂ ಸಿಕ್ಕಿಲ್ಲ ಅಂತಂದ್ರೆ ಅದು GM ಗೆ ಅಲರ್ಟ್ ಆಗುತ್ತೆ. GM ಅಂತ ಗೊತ್ತು ನಮ್ಗೆ, ಎಲ್ಲರೂ ಅದರಲ್ಲಿ ಎಲಿಜಿಬಲ್ ಇರ್ತೀರ GM ಅಂತಂದ್ರೆ. ಈ ರೀತಿ ಒಂದು ಪ್ರಕ್ರಿಯೆ ಆಗಿ ಮ್ಯಾಕ್ಸಿಮಮ್ ಸೀಟ್ಸ್ ನಾವು ಎರಡನೇ ಸುತ್ತಿನಲ್ಲೇನೆ ಹಂಚಿಕೆ ಮಾಡಿ ಕಳಿಸುವಂತದ್ರಿಂದ ಮಾಪಪ್ ರೌಂಡ್ ಅಥವಾ ಮೂರನೇ ಸುತ್ತಿಗೆ ಆದಷ್ಟು ಕಡಿಮೆ ಸೀಟ್ಗಳು ಹಂಚಿಕೆ ಆಗುವಂತದ್ದು ನಾವು ವ್ಯವಸ್ಥೆ ಮಾಡ್ಕೊಂತೀವಿ. ಅಂದ್ರೆ ಇದು ತಮ್ಗೆ ಗೊತ್ತಿರುವಂತೆ ಎರಡನೇ ಸುತ್ತಿನಲ್ಲಿ ಡಿ ಕೆಟಗರೈಸೇಷನ್ ಆಗ್ಬಿಡುತ್ತೆ, ಸುಮಾರು ಕನ್ವರ್ಟ್ ಆಗುತ್ತೆ ಒಂದು. ಮತ್ತೆ ಮಾಕ್ ರಿಸಲ್ಟ್ ಕೊಟ್ಟಾದ್ಮೇಲೆ MCC ಮತ್ತೆ ರಾಜ್ಯದಲ್ಲಿ ಕೊಟ್ಟವರಿಗೆ ಕ್ವಿಟ್ ಆಪ್ಷನ್ ನಾವು ಕೊಡ್ತೀವಿ. ಅಲ್ಲಿ ಹೋದ್ಮೇಲೆ ಅದನ್ನ ಅಲ್ಲೇ ರೀರನ್ ಮಾಡಿ ಇರೋ ಸೀಟ್ಗಳನ್ನೆಲ್ಲ ಅಲ್ಲೇ ಅಲಾಟ್ ಮಾಡ್ತೀವಿ. ಈ ಹಿನ್ನೆಲೆಯಲ್ಲಿ ಎರಡನೇ ಸುತ್ತಿನಲ್ಲಿ ಹೆಚ್ಚಿನ ಸೀಟುಗಳು ಹಂಚಿಕೆಯಾಗಿ ಕಾಲೇಜಿಗೆ ಹೋಗಿ ಸೇರ್ಪಡೆ ಆಗುವ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆಯನ್ನ ನಾವು ಪ್ರಾಧಿಕಾರದ ವತಿಯಿಂದ ಮಾಡಿಕೊಂಡಿದೀವಿ. ಹಾಗಾಗಿ ಈಗ ತಮ್ಮ ಮುಂದೆ ಇರುವಂತದ್ದು ಎರಡನೇ ಸುತ್ತಿನ ಒಂದು KA ಬ್ರೋಷರ್ನ ಓದಿ ತಾಳ್ಮೆಯಿಂದ ತಾವು ಲಾಗಿನ್ ಆಗಿ ವ್ಯವಸ್ಥಿತವಾಗಿ ತಾವು ಆಪ್ಷನ್ಸ್ ರೀಅರೇಂಜ್ ಮಾಡುವಂತಹ ಒಂದು ವ್ಯವಸ್ಥೆಯನ್ನ ಮಾಡ್ತೀರಾ. ಸಮಾಧಾನವಾಗಿ ಮಾಡಿ, ಗಡಿಬಿಡಿ ಹಾಕ್ಬೇಡಿ. ಹೇಗೆ ಸೀಟ್ ಅಲಾಟ್ ಆಗಿದೆ ಅನ್ನುವಂಥ ತಮ್ಗೆ ಗೊತ್ತಾಗಿದೆ. ಮಾಕ್ ಆದ್ಮೇಲೆ ರೀಅರೇಂಜಿಂಗ್ ಇರಲ್ಲ. ಹಾಗಾಗಿ ನಮ್ಮ ಆಪ್ಷನ್ ಎಂಟ್ರಿ ಲಾಸ್ಟ್ ಎರಡನೇ ಸುತ್ತಿನ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಏನಿದೆ ಅದರ ಒಳಗಡೆ ತಾವು ಯಾವ ರೀತಿ ವ್ಯವಸ್ಥಿತವಾಗಿ ಮಾಡಬೇಕು, ಫಸ್ಟ್ ರೌಂಡ್ ಅಲ್ಲಿ ಏನ್ ಕಟ್ ಆಫ್ ಇದೆ, MCC ನಲ್ಲಿ ಏನ್ ಕಟ್ ಆಫ್ ಇದೆ, ವರ್ಚುವಲ್ ವೇಕೆನ್ಸಿನ ಏನಿದೆ, ಎಷ್ಟು ವಿದ್ಯಾರ್ಥಿಗಳು ಚಾಯ್ಸ್ 2 ತೆಗೆದುಕೊಂಡಿದ್ದಾರೆ, ಇದೆಲ್ಲದನ್ನು ಒಂದು ತಾವು ಅಸೆಸ್ ಮಾಡಿ ತಾವು ಆಪ್ಷನ್ ರೀಅರೇಂಜ್ ಮಾಡ್ತೀರಾ ಅಂತೇಳಿ ನಾನು ಭಾವಿಸಿದ್ದೀನಿ. ಇಲ್ಲಿವರೆಗೆ ತಾವು ಸಂಪೂರ್ಣವಾಗಿ ಸಹಕಾರವನ್ನ ನೀಡಿದ್ದೀರಾ. ಹಾಗಾಗಿ ಇನ್ಮುಂದೆ ಸಹ ತಾವು ಸಹಕಾರ ನೀಡಬೇಕು.